ನಿನ್ನೆ ಭಾಳ ವಿಶೇಷವಾಗಿ ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಅವರ ಕುಟುಂಬಸ್ಥರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಮುಖ ಧುರೀಣರು, ಎಲ್ಲ ಸಂಸದರು ಲೋಕಸಭೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಅಂದರೆ, ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಲೀಕ್ ಆಯಿತು, ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಯಿತು ಅಂತೇಳಿ. ಭಾಳ ಪ್ರಮುಖವಾಗಿ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಲೀಕ್ ಮಾಡ್ತಾ, ನರೇಂದ್ರ ಮೋದಿಜಿಯವರು ಲೀಕ್ ಮಾಡಿದ್ರಾ, ಇಲ್ಲ ನಮ್ಮ ಕೇಂದ್ರ ಉನ್ನತ ಸಚಿವರಾದಂಥ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಲೀಕ್ ಮಾಡಿದ್ರಾ? ಒಂದು ನಾವು ಜ್ಞಾನಯುತವಾಗಿ ಮಾತನಾಡಬೇಕಾಗ್ತದಲ್ಲಿ. ಭಾಳ ಪ್ರಮುಖವಾಗಿ ಯಾವಾಗ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ವಿಚಾರ ಗೊತ್ತಾದಾಗಲ್ಲಿ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ನಮ್ಮ ನರೇಂದ್ರ ಮೋದಿಜಿಯವರು, ಈ ದೇಶದ ಪ್ರಧಾನಿಯಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ಭಾಳ ಸುದೀರ್ಘವಾಗಿ ಆಲೋಚನೆಯನ್ನು ಮಾಡಿ ಮರುಪರೀಕ್ಷೆಗೆ ಅವಕಾಶವನ್ನು ಕೊಟ್ಟರು. ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಇಂಥದ್ದೆಲ್ಲ ಮಾಡಿಕೊಟ್ಟಿತ್ತ. ಅವಕಾಶವನ್ನು ಕೊಟ್ಟ ನಂತರ ಮತ್ತೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಅಂತೇಳಿ ಆರ್ಮಿ ಹೆಲಿಕಾಪ್ಟರ್ಗಳಲ್ಲಿ ಯೋಧರ ಒಂದು ಭದ್ರತೆಯಲ್ಲಿ ಪರೀಕ್ಷಾ ಮಂಡಳಿಗಳಿಗೆ, ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸ ಮಾಡ್ತು. ಕೇಂದ್ರ ಸರ್ಕಾರದ ಸುಪರ್ದಿನಲ್ಲಿ ಬರುವಂಥ ಎಲ್ಲ ಎಸ್ಕಾರ್ಟ್ ಸೆಕ್ಯೂರಿಟಿಯೊಂದಿಗೆ ಇವತ್ತು ಮಕ್ಕಳ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟು ಮಾಡಿದ್ದು ಒಂದೇ ಒಂದು ಪ್ರೋಗ್ರಾಮ್ ಏನು ಅಂತ ಅಂದರೆ, ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತೇಳಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಒಂದು ತಿಂಗಳ ಹಿಂದೆ ಬರೆದಿರೋಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ಒಂದು ತಿಂಗಳ ನಂತರ ಮಕ್ಕಳು ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದ್ರೆ ಮಕ್ಕಳು ಓದಿರೋ ವಿದ್ಯಾಭ್ಯಾಸದಲ್ಲಿರೋ ತಲೆಯಲ್ಲಿರುವಂಥ ಜ್ಞಾನ ಅಳಿಸೋಗ್ತದ? ಅಳಿಸೋಗಲ್ಲ. ಪುನಃ ಅವಕಾಶ ಕೊಟ್ಟರಲ್ಲ ಕೇಂದ್ರ ಸರ್ಕಾರ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನು ತಪ್ಪಿಸಿ ಮತ್ತೆ ನೀಟ್ ಪರೀಕ್ಷೆ ಅವಕಾಶ ಕೊಟ್ಟ ನಂತರ ಅಲ್ಲಿ ಯಾವ ಮಕ್ಕಳ ಭವಿಷ್ಯ ಹಾಳಾಗಿದೆ? ಕಾಪಿ ಹೊಡಿತಿದ್ದ ಮಕ್ಕಳಿಗೆ ಏನಾರ ಡಿಸ್ಟರ್ಬ್ ಆಯಿತಾ? ಇದರ ವಿರುದ್ಧವಾಗಿ ಕೇಂದ್ರದ ಪ್ರಮುಖ ನಾಯಕರು, ಕಾಂಗ್ರೆಸ್ ನಾಯಕರುಗಳೆಲ್ಲ ಹೋಗಿ ಪ್ರತಿಭಟನೆ ಮಾಡ್ತಾಯಿದ್ರಲ್ಲ, ಅದರಲ್ಲೂ ನಮ್ಮ ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಸಾಮಾಜಿಕ ಜಾಲತಾಣಗಳು ಹೇಳ್ಕೊತಾ ಇದ್ದಾರೆ. ಅಲ್ಲಿ ಮಾನ್ಯ ಶ್ರೇಯಸ್ ಪಟೇಲ್ ಅವರೇ, ತಾವು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಹೇಳ್ಕೊತಾ ಇದ್ದೀರಾ? ನಮ್ಮನ್ನು ಬಂಧಿಸಿ ಈ ಸ್ಟೇಡಿಯಂಗೆ ತಂದು ಕೂಡಾಕ್ಬಿಟ್ಟಿದ್ದಾರೆ, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿದೆ, ಸಂವಿಧಾನದ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಶ್ರೇಯಸ್ ಪಟೇಲ್ ಅವರೇ, ನಿನ್ನೆ BJP ಪ್ರತಿಭಟನೆ ಮಾಡೋ ಟೈಮ್ನಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಐತಿಯಲ್ಲ ಕರ್ನಾಟಕದಲ್ಲಿ, ನಾ BJP ಅವ್ರನ್ನ ತಗೊಂಡಾಗ ಅರಮನೆ ತಗೊಂಡು ಕೂರಿಸ್ಕೊಂಡ್ರ, ಇಲ್ಲ ಪಲ್ಲಕ್ಕಿಯಲ್ಲಿ ತಗೊಂಡು ಕೂರಿಸ್ಕೊಂಡವ್ರ? ಅವರು ಕೂಡ ಪೊಲೀಸ್ ವ್ಯಾನಲ್ಲೇ ಕೂರಿಸ್ಕೊಂಡೋಗಿದ್ದು, ಅವ್ರನ್ನೂ ಕೂಡ ಸ್ಟೇಡಿಯಮಲ್ಲೇ ಕೂಡಾಕೊಂಡಿದ್ದು, ಪೊಲೀಸ್ ಗ್ರೌಂಡಿಗೆ ಕೂಡಾಕೊಂಡ್ರವ್ರನ್ನ. ಪೊಲೀಸ್ನವರು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಂತಂತೇಳಿ, ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೇಕು ಅಂತಂತೇಳಿ ಮಾಡುವಂಥ ಕರ್ತವ್ಯ ಅವರ ದೃಷ್ಟಿಗೆ ಕೋನ, ಅದು ಪೊಲೀಸ್ನವ್ರದ ಕೆಲಸ. ಅದು ನೀವು ಅದನ್ನು ಬಿಂಬಿಸ್ಕೊಂಡು ಮಕ್ಕಳ ಭವಿಷ್ಯ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಿರಲ್ಲ ಶ್ರೇಯಸ್ ಪಟೇಲ್ ಅವರೇ. ಯಾವ ಮಕ್ಕಳ ಭವಿಷ್ಯ ಹಾಳಾಗಿದೆ? ಯಾಕೆ ನೀಟ್ ಪರೀಕ್ಷೆಗೆ ಮಕ್ಕಳಿಗೆ ಬರೆಯೋಕ್ಕೆ ಅವಕಾಶ ಕೊಟ್ಟಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ಕೊಬಿಟ್ರೆ ನಾನು ಭಾಳ ಉನ್ನತವಾದಂಥ ಸಂಸದ ಆಗ್ಬಿಡ್ತೀನಿ, ನಾನಲ್ಲಿ ಭಾಳ ಹೆಸರು ಬಂದುಬಿಡ್ತದೆ, ನಾನಲ್ಲಿ ಜನಗಳ ಸ್ಟೂಡೆಂಟ್ಸ್ಗೋಸ್ಕರ ಧ್ವನಿ ಎತ್ತಿದೆ ಅಂತ ಹೇಳ್ತಿರಲ್ಲ ನೀವಲ್ಲಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಕ್ಕಳಿಗೆ ಅನ್ಯಾಯ ಆಗಿಲ್ಲ? ಇವತ್ತು ಇಂಜಿನಿಯರಿಂಗ್ ಸೀಟ್ಗೆ 30,000 ರೂಪಾಯಿ ಇದ್ದಂಥ ಸೀಟನ್ನು ಇವತ್ತು 2.5 ಲಕ್ಷ ಮಾಡಿದಾರಲ್ಲ, ಆ ಮಕ್ಕಳು ಭವಿಷ್ಯ ಹಾಳಾಗಿಲ್ವಾ? ಯಾವ ಬಡ ಮಗು PUCಯಲ್ಲಿ ಉನ್ನತ ಸ್ಥಾನಕ್ಕೆ ಓದಿ ಬಂದಂಥ ಮಕ್ಕಳಿಗೆ ಯಾವುದಾದ್ರು ಬೇರೆ ಕಾಲೇಜಲ್ಲಿ ಬೇಕು ಅಂತಂದರೆ 30,000 ರೂಪಾಯಿ ಇದ್ದದನ್ನು 2.5 ಲಕ್ಷ ಮಾಡ್ತೀರಾ, 1 ಲಕ್ಷ ಇದ್ದದನ್ನು 5 ಲಕ್ಷ ಮಾಡಿದಾರಲ್ಲ. ಇದು ಮಕ್ಕಳ ಮೇಲೆ ಬರ ಹೇಳಿದ್ರಂಥದ್ದಲ್ವ ಇದು? ನಮ್ಗೆ ಬೇಡ, ಬೇರೆ ಕ್ಷೇತ್ರದಲ್ಲಿ ಬೇಡ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳ ವಿದ್ಯಾಭ್ಯಾಸವನ್ನು ಇವತ್ತು ಕಸ್ಕೋತಾ ಇದ್ದೀರಾ ನೀವು ಕಾಂಗ್ರೆಸ್ ಸರ್ಕಾರದವರು? ನಿನ್ನೆ ಯಾರೋ ನನ್ನ ಜೊತೆ ಮಾತನಾಡಿದ್ರು, ಫೀಸ್ ಕಟ್ಟೋಕ್ಕಾಗಲ್ಲ ಸರ್, ನಾವು BScಗೆ ಹೋಗ್ಬಿಡ್ತೀವಿ, ಇಂಜಿನಿಯರಿಂಗ್ ಓದೋಕ್ಕಾಗಲ್ಲ ಅಂತೇಳಿ. ಇದು ನಿಮ್ಮ ಸರ್ಕಾರ ಮಾಡಿರೋಂಥ ದ್ರೋಹ ಅಲ್ವಾ? ಇದು ಮೋಸ ಅಲ್ವಾ ಇದು? ಅದು ಧ್ವನಿ ಎತ್ತಕ್ಕೆ ನಿಮಗೆ ಹಾಸನದಲ್ಲಾಗಿಲ್ಲ. ನೀವು ಇಲ್ಲಿಂದ ದೆಹಲಿಗೆ ಹೋಗ್ಬಿಟ್ಟಲ್ಲಿ ನೀಟ್ ಪರೀಕ್ಷೆ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿ ಅದ್ಯಾರೋ ಇನ್ನೊಬ್ಬ ಪುಣ್ಯಾತ್ಮ ಅದೇನೋ ಹೇಳ್ತಾರೆ ನಮ್ಮ ಅರ್ಸಿಕೆರೊಬ್ಬರಿಗೆ, ಅದೇ ಬಿಟ್ಟಿದ್ರಲ್ಲ 50 ಕೋಟಿ ದುಡ್ಡು ಹಂಚ್ಬಿಟ್ಟು ನಾವು ಚುನಾವಣೆ ಗೆಲ್ತೀವಿ ಅಂತ ಹೇಳಿ ಮಾತಾಡಿದ್ರಲ್ಲ, CBIಲೆಲ್ಲ ಬಂದು ಎಂಕ್ವೈರಿ ಕೊಟ್ಟರಲ್ಲ, ಆ ಪುಣ್ಯಾತ್ಮ ಬೋರ್ಡ್ ಇಟ್ಕೊಂಡವ್ರೆ. ಇಲ್ಲಿ ಪೇಪರ್ ಲೀಕ್, ಪೇಪರ್ ಲೀಕ್, ಪೇಪರ್ ಲೀಕ್.
ಏನು ಮಾಡಿದ್ರು ಮೊನ್ನೆ ಶಿವಲಿಂಗೇಗೌಡರು? ದೆಹಲಿಗೆ ಹೋಗ್ಬಿಟ್ಟು ಕೆಂಪುಕೋಟೆ ಮುಂದೆ ಅಂದರೆ ಪಾರ್ಲಿಮೆಂಟ್ ಮುಂದೆ ನೀವು ಫೋಟೋ ಹಿಡ್ಕೊತಿರಲ್ಲ ಸ್ವಾಮಿ, ಇಲ್ಲಿ ಮನೆಗೆ ಒಂದು ಓಟಿಗೆ 500 ರೂಪಾಯಿ ದುಡ್ಡು ಹಂಚಿದ್ರಲ್ಲ, ಮನೆ ದುಡ್ಡು ಹಂಚ್ಬಿಟ್ಟು ಗೆದ್ರಲ್ಲ ನೀವಲ್ಲಿ, ಅದನ್ನೇ ಕೇಳ್ತಲ್ಲ ನೀವು ಹೋಗ್ಬಿಟ್ಟಲ್ಲಿ. ನಾನು ಒಂದು ಓಟಿಗೆ 500 ರೂಪಾಯಿ ಕೊಟ್ಬಿಟ್ಟು ಗೆದ್ದು ಬಂದಿದ್ದೀನಿ ನಾನು ಸ್ವಾಮಿ, ನಾನು ಸಂಸದನಾಗಿದ್ದೀನಿ ಸ್ವಾಮಿ, ನಾನು ಶಾಸಕನಾಗಿದ್ದೀನಿ ಸ್ವಾಮಿ ಅಂತ ಯಾಕೆ ಹೇಳ್ತಾಯಿಲ್ಲ ನೀವಲ್ಲಿ? ನಿಮ್ಮ ಹಣೆ ಬರ, ನಿಮ್ಮ ಯೋಗ್ಯತೆ, ನಿಮ್ಮ ರಾಜಕೀಯ ಮೌಢ್ಯತೆ ಈ ರೀತಿ ಇದೆ ಅಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ಕೊತೀರ ಅಲ್ಲಿ. ನೀವು ಯಾವ ಪ್ರಾಮಾಣಿಕ ರಾಜಕಾರಣಿಗಳು ನೀವು? ಯಾವ ರೀತಿ ರಾಜಕಾರಣಿಗಳು ನೀವು? ಹಾಂ, ಯಾವ ಬದ್ಧತೆ ಇದೆ ನಿಮ್ಗಳಿಗೆ? ನೋಡಿ ನಿಮ್ಮ ವೀಡಿಯೋಗಳಲ್ಲಿ ಯಾವ ಥರ ಇದೆ ಅಂತೇಳಿ. ನೀವೇನು ಮಾಡ್ತಾಯಿದ್ದೀರಾ ದೆಹಲಿಯಲ್ಲಿ? ನಿಮ್ಮ ಸರ್ಕಾರದಲ್ಲಿ ಏನು ಮಾಡ್ತಾರೆ ನೋಡಿ, ನಿಮ್ಮ ಹಣೆ ಬರಗಳು ನೋಡಿ ಅಲ್ಲಿ. ಇಲ್ಲಿ ಬೆಲೆ ಗಗನಕ್ಕೇರಿ ಆಯಿತು. ಒಂದು ರಸ್ತೆ ಅಭಿವೃದ್ಧಿ ಇಲ್ಲ, ಒಂದು ಚರಂಡಿ ಅಭಿವೃದ್ಧಿ ಇಲ್ಲ, ಒಂದು ನಿರಾಶ್ರಿತರ ಮನೆ ಇಲ್ಲ. ಪ್ರತಿಯೊಂದು ಕಾಳು ಕಡ್ಡಿ ಬೆಣ್ಣೆ ಬೇಕಾದಂಥ ಎಲ್ಲ ದಿನಚರಿ ವಸ್ತುಗಳೆಲ್ಲ ಗಗನಕ್ಕೆ ಕುಂತ್ಕೊತು ಅಲ್ಲಿ. ತಾವು ಬಿಟ್ಟು ಭಾಗ್ಯ ಕೊಡ್ತೀನಿ. ಈಗ ಒಂದು ಅದಕ್ಕೂ ಕತ್ರಿ ಹಾಕಿ ಆಯ್ತು ನೀವೀಗ. ಭಾಳ ವಿಶೇಷವಾಗಿ ಮನೆ ಸಂಸದರೇ, ರಾಹುಲ್ ಗಾಂಧೀಜಿಯವರೇ, ಪ್ರಿಯಾಂಕಾ ಗಾಂಧೀಜಿಯವರೇ, ಎಲ್ಲ ಪರಮೋಚ್ಚ ಕಾಂಗ್ರೆಸ್ ನಾಯಕರಿಗೆ ನಾನು ಮಾತನ್ನು ಕೇಳ್ತೀನಿ ಅಲ್ಲಿ. ತಾವು ನೀಟ್ ಪರೀಕ್ಷೆ ವಿರುದ್ಧ ಹೋರಾಟ ಮಾಡ್ತಿರೋ ಅಂಥವ್ರು, ಆ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮಾನ್ಯ ನಮ್ಮ ಕೇಂದ್ರದ ಹಲವಾರು ಸಚಿವ ಸಂಪುಟ, ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿ ತೆಗೆದುಕೊಂಡಂಥ ತೀರ್ಮಾನ ಏನು ಅಂತಂದರೆ ಮರುಪರೀಕ್ಷೆಯನ್ನು ಕೊಡಬೇಕು ಅಂತೇಳಿ. ನೀಟ್ ಪರೀಕ್ಷೆಗೆ ಮರುಪರೀಕ್ಷೆ ದಿನಾಂಕ ನಿಗದಿಯಾಗಿ ಯಾವ ದಿವಸ ಎಲ್ಲೆಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ತೀರ್ಮಾನವಾಗಿ ಎಲ್ಲ ನೋಟಿಫಿಕೇಷನ್ ಆದ ನಂತರ ಮಾನ್ಯ ಖರ್ಗೆಜಿಯವರೇ, ಪ್ರಿಯಾಂಕಾ ವಾದ್ರಾ ಅವರೇ, ರಾಹುಲ್ ಗಾಂಧಿ ಅವರೇ, ಆಮೇಲೆ ಇಲ್ಲಿ ಯಾರೋ ಚಿಕ್ಕ ಪುಟ್ಟ ಇದರಲ್ಲ ಸಂಸದರೆಲ್ಲ, ನೀವೆಲ್ಲರೂ ಕೂಡ ಇದಕ್ಕೊಂದು ಉತ್ತರ ಕೊಡ್ತೀರ. ತಾವು ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ KPCC ಅಧ್ಯಕ್ಷರ ಪದಗ್ರಹಣ ಆಗ್ತದೆ, ಮೊನ್ನೆ BK ಹರಿಪ್ರಸಾದ್ ಅವ್ರದ್ದು. ಆ ಪದಗ್ರಹಣವನ್ನು ನೀವು ನೀಟ್ ಪರೀಕ್ಷೆ ಬಿಟ್ಟು ಒಂದು ದಿವಸ ಮುಂಚೆ ಇಡ್ಬೋಯ್ತಲ್ಲ, ಹೊರಗಡೆ ಇಡ್ಬೋಯ್ತಲ್ವಾ? ಆ ದಿವಸನೇ ಯಾಕೆ ಮಾಡಿಕೊಂಡು ಅವತ್ತು ನಿಮಗೆ ಇದು ನೀಟ್ ಪರೀಕ್ಷೆಯ ಮಕ್ಕಳ ವಿದ್ಯಾಭ್ಯಾಸದ ಅವರ ಭವಿಷ್ಯದ ಬಗ್ಗೆ ಯೋಚನೆ ಬರಲಿಲ್ವ ನಿಮಗೆ? ಇಡೀ ನಿಮ್ಮ ಕಾಂಗ್ರೆಸ್ ಸಭೆಗೆ ಇಡೀ ಸರ್ಕಾರದ ಬಸ್ಗಳೆಲ್ಲ ತಗೊಂಡ್ರಲ್ಲ, ಎಲ್ಲ ಹೊರಗಡೆಯಿಂದ 500 ತಲೆಗೆ 500 ರೂಪಾಯಿ ಕೊಟ್ಬಿಟ್ಟು ಜನ ಕರ್ಸ್ಕೊಂಡ್ರಲ್ಲ ಫಂಕ್ಷನ್ಗೆ. ಬಸ್ಸು ಜಾಮ್ ಆಯ್ತಲ್ಲ, ಜಾಮ್ ಆಗಿ ಎಷ್ಟು ಮಕ್ಕಳ ಭವಿಷ್ಯ ಹಾಳಾಯಿತು. ಅವತ್ತು ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯ ಕಣ್ಣಿಗೆ ಕಾಣಲಿಲ್ವ ನಿಮಗೆ? ಅದೇ ನಮ್ಮ ಸರ್ಕಾರ ಹೊರ ರಾಜ್ಯದಂಥ ಆಂಧ್ರದಲ್ಲಿ ಪೊಲೀಸ್ SP ಕಾರಲ್ಲಿ ತಗೊಂಡು ಡ್ರಾಪ್ ಮಾಡಿದರು. ತಮಿಳುನಾಡಲ್ಲಿ ಪೊಲೀಸ್ ಅಧಿಕಾರಿ ಜೀಪನ್ನೇ ಕೊಟ್ಟು ಕಳಿಸ್ತಾರೆ, ನೀನು ಹೋಗ್ಬಿಟ್ಟು ನೀಟ್ ಪರೀಕ್ಷೆ ಬರೀ ಅಂತೇಳಿ. ಕಾಂಗ್ರೆಸ್ನವ್ರು ಏನು ಮಾಡಿದ್ರಿ ನೀವು? ಏನು ಮಾಡಿದ್ರಿ ಸ್ವಾಮಿ? ಮಕ್ಕಳನ್ನ ಗಡಿ ದಾಟಿ ಬರ್ದಂಗೆ ಮಾಡಾಕಿರಿ ನೀವು. ನಿಮ್ಮ ಸಭೆ ಸಮಾರಂಭ ಮುಖ್ಯವಾಗಿತ್ತು. ಅವತ್ತು ಕೇಳ್ತೀರಿ ಟೈಮಿಂಗ್ಸ್ ಕೊಟ್ಟಿತ್ತಿಲ್ವೇನ್ರಿ? ಬೆಳಿಗ್ಗೆ 10 ಗಂಟೆಗೆ ಮನೆ ಬಿಡಬೇಕಾಯಿತು ಅಂತ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಬೆಳಿಗ್ಗೆ 10 ಗಂಟೆಗೆ ಬಿಡಬೇಕಾಯ್ತು, 3 ಅವರ್ ಮೊದಲೇ ಬರಬೇಕಾಗಿತ್ತು ರೀ. ಸ್ವಾಮಿ, ಇವತ್ತು ಕಾನೂನು ಮಾತಾಡ್ತಾ ಇರೋರು ಯಾವ ನೈತಿಕ ಮೌಲ್ಯವನ್ನು ಇಟ್ಕೊಂಡು ತಾವು ಪಾರ್ಲಿಮೆಂಟ್ ಮುಂದೆ ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀರಾ? ಜನ ಕಣ್ಮುಚ್ಚಂಗೆ ಕುಳಿತುಕೊಂಡಿದ್ದಾರಾ? ಬೆಕ್ಕು ಕಣ್ಮುಚ್ಚಿಗೆ ಹಾಲು ಕುಡಿದ್ರೆ ಜಗತ್ತು ನೋಡಲ್ಲ ಅಂತೇಳಿ. ನಿಮ್ಮ ಕರಾಳ ಬದುಕಿನ ಅನಾವರಣ ಆಗ್ತಾಯಿದೆ ಈಗ. ನಿಮ್ಮವರು ಪ್ರೊಟೆಸ್ಟ್ ಮಾಡಿದರೆ, ಅದನ್ನು ತಡೆದ್ರೆ ಸಂವಿಧಾನ ಬಾಹಿರ ಪ್ರಜಾಪ್ರಭುತ್ವದ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಇಲ್ಲಿ, ಸಂವಿಧಾನದ ವಿರುದ್ಧವೇ ನಡ್ಕೋತಾ ಇದ್ದಾರೆ ಇಲ್ಲಿ. ಅದೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ತಾನು ನಾಯಿ ಹೊಡೆದು ಎತ್ತಾಕೊಂಡೋಗಿ ಕೂಡಾಕೊಂಡೋಗ್ಬಿಟ್ಟು ಕೂಡಾಕತ್ತಿರಲ್ಲ, ಇಲ್ಲಿ ಸಂವಿಧಾನವನ್ನು ಹೊಗಳ್ತಾವ್ರ ಇಲ್ಲಿ. ಇಲ್ಲಿ ಪ್ರಜಾಪ್ರಭುತ್ವವನ್ನು ಪುಷ್ಪ ಹಾಕ್ಬಿಟ್ಟು ಮೆರವಣಿಗೆ ಮಾಡ್ತಾವ್ರ ನಿಮ್ಮ ಕಾಂಗ್ರೆಸ್ ಸರ್ಕಾರದವರು. ಮೊನ್ನೆ ಶ್ರೇಯಸ್ ಪಟೇಲ್ ಅವರೇ, ಜನಗಳ ಮುಂದೆ ಬಿಂಬಿಸ್ಕೋಬೇಡಿ. ನಿಮ್ಮ ಕರಾಳ ಅನಾವರಣವಾಗ್ತಾಯಿದೆ ನಿಮ್ಮದು ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ, ಯಾವುದೇ ಮೌಢ್ಯತೆ ಇಲ್ಲ ನಿಮಗೆ. ನೀವು ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಜನ ಚೀತು ಅಂತ ಉಗಿತಾ ಇದ್ದಾರೆ ಅಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿ. ಅಲ್ಲಿ ಇದೆಲ್ಲ ಒಳ್ಳೆಯದಲ್ಲ. ಜನಗಳ ಜೊತೆ ಸ್ಪಂದಿಸಿ ಮಕ್ಕಳ ಭವಿಷ್ಯಕ್ಕೆ ಮುಂದೇನು ಮಾಡಬೇಕು ಅಂತಂತೇಳಿ ಅದ್ರ ಬಗ್ಗೆ ನೀವು ಎಕ್ಸ್ಪ್ರೆಷನ್ ಕೊಡಿ. ನೀವು ಇಂಥ ಮಕ್ಕಳಿಗೆ ಇಂಥ ರೀತಿ ಒಂದು ಅನುಕೂಲ ಆಗಬೇಕು ಅಂತೇಳಿ ಮೋದಿ ಪ್ರಧಾನಮಂತ್ರಿ ಹತ್ರ ಹೋಗಿ ನೀವು ಮನವಿ ಮಾಡಿ, ಇಂಥ ಒಂದು ಆ್ಯಕ್ಟನ್ನು ಜಾರಿ ಮಾಡಬೇಕು, ಇಂಥ ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತ ಅದರಲ್ಲಿ ಹೆಸರು ತಗೊಳ್ಳಿ. ನೀವಲ್ಲಿ ಚಡ್ಡಿ ಹರ್ಕೊಂಡು ಬಟ್ಟೆ ಹರ್ಕೊಂಡು ಓಡಾಡೋದಲ್ಲ, ಅದು ನಿಮ್ಮ ಪ್ರೊಟೆಸ್ಟು. ನಿಮ್ಮ ಯೋಗ್ಯತೆ ಏನು ಅಂತಂತೇಳಿ ಮೊನ್ನೆ ನೀಟ್ ಪರೀಕ್ಷೆ ಬರೀಬೇಕಾದ್ರೆ ನಡೆದಂಥ ಘಟನೆಗಳ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಲ್ಲಿ ನಿಮ್ಮ ಪಕ್ಷದ ಪದಾಧಿಕಾರಿ ಅಂದರೆ ಪದಗ್ರಹಣವನ್ನು ಯಾರು ಹೇಳಿ, ಮೊನ್ನೆ BK ಹರಿಪ್ರಸಾದ್ ಅವರ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲೂ ಕೂಡ ಟ್ರಾಫಿಕ್ಕು ಫ್ರೀ ಆಗ್ದಂಗೆ ಜಾಮ್ ಮಾಡಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ್ರಿ ನೀವು.
ಆದರೆ ನಮ್ಮ ಮೋದಿಯವರು ಏನು ಮಾಡಿದ್ರು ಸ್ವಾಮಿ, 2 ಗಂಟೆಗಳ ಕಾಲ ಏರ್ಪೋರ್ಟ್ನಲ್ಲಿ ಸ್ಟ್ರಕ್ ಆದರು ಅವರು. ಯಾಕೆ ಅಂತಂದರೆ ಪ್ರಧಾನಮಂತ್ರಿ ಏನಾರು ರಸ್ತೆಯಲ್ಲಿ ಚಲಿಸಿದ್ರಲ್ಲಿ ಜೀರೋ ಟ್ರಾಫಿಕ್ ಮಾಡ್ತಾರೆ, ಅದರಿಂದ ಮಕ್ಕಳಿಗೆ ಹೋಗೋಕ್ಕೆ ಬರೋಕ್ಕೆ ತೊಂದರೆ ಆಗ್ತದಲ್ಲಿ, ನಾನು ಆ ರಸ್ತೆಯಲ್ಲಿ ಹೋಗೋದೇ ಬೇಡ ಅಂತಂತೇಳಿ ತಮ್ಮ ಕಾರ್ಯಕ್ರಮ ನಿಗದಿಯಾಗಿದ್ದು ಕೂಡ 2 ಗಂಟೆಗಳ ಕಾಲ ಏರ್ಪೋರ್ಟಲ್ಲಿ ಕಾಯ್ದ್ರಲ್ಲ, ಮಕ್ಕಳು ಭವಿಷ್ಯ ಹಾಳಾಗಬಾರ್ದು ಅಂತೇಳಿ. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿ ಗ್ರೇಟ ಕರ್ನಾಟಕದಲ್ಲಿ ಸಿರುವಂಥ ನಿಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಗ್ರೇಟ ಸ್ವಾಮಿ? ಭಾರತೀಯ ಜನತಾ ಪಕ್ಷಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ನೀವು ಡೋಂಗಿ ರಾಜಕಾರಣವನ್ನು ಮಾಡ್ತಾಯಿದ್ದೀರಾ. ಭಾರತೀಯ ಜನತಾ ಪಕ್ಷ ಜನಪರ ಕೆಲಸವನ್ನು ಮಾಡ್ತಾಯಿದೆ, ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾಯಿದೆ. ಇದು ಮೋದಿ ಸರ್ಕಾರ, ಮೋದಿಯ ನಿರ್ಧಾರ. ಹಾಗಾಗಿ ಒಂದು ಸಲ ತಾವು ಒಂದು ಬೇಳು ತೋರಿಸಿ ಮುಂಚಿತವಾಗಿ ಈ 4 ಬೇಳುಗಳು ನಮಗೆ ತೋರಿಸ್ತಾ ಇರ್ತದೆ. ಇದನ್ನು ತಾವು ಮರಿಬಾರ್ದು ಅಂತ ಹೇಳ್ತಾ, ಮುಂದೆ ನೀವು ಯಾವುದೇ ನಡಿಬೇಕಾದ್ರೆ ನಾವೇನು ಮಾಡಿದೆ ಅಂತ ಬೆನ್ನಿಂದ ನೋಡಿಕೊಂಡು ಮುಂದೆ ಸಾಗಲಿ ಅಂತ ನಾನು ಕೇಳ್ತೀನಿ. ನಮಸ್ಕಾರ.